ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಲ್ಲಿ ಭದ್ರ ಮತ್ತು ವಿನಂತಿ ಮದುವೆ ಶುರುವಾಗೋಯ್ತು. ಶಾಸ್ತ್ರ ಎಲ್ಲ ಶುರು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇತ್ತ ಮಾತ್ರ ತಾನು ಸುಮಂಗಲಿ ವ್ರತ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ವಿದ್ಯಾ ಸಪೋರ್ಟಿಗೆ ಊರ ಜನ ಎಲ್ಲ ಕೂಡ ಬಂದಿದ್ದಾರೆ. ಇಲ್ಲಿ ಈ ಒಂದು ತನ್ನ ಅಪ್ಪ ಚೆಲುವ ಊರೆಲ್ಲ ಬ್ಯಾನರ್ ಹಾಕ್ಸ್ಬಿಟ್ಟು ನಮ್ಮ ಮನೆಯಲ್ಲಿ ಸುಮಂಗಲಿ ಪೂಜೆ ಅಂದ್ಕೊಂಡಿದ್ದಾಳೆ ನನ್ನ ಮಗಳು, ಎಲ್ಲರಿಗೂ ಕೂಡ ಬಂದುಬಿಟ್ಟು ಆಶೀರ್ವಾದ ಮಾಡಬೇಕು, ಅರ್ಶಿನ ಕುಂಕುಮ ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಹಾಕಿರ್ತಾನೆ. ಇದರಿಂದಾಗಿ ಊರಲ್ಲೆಲ್ಲ ಸುಮಂಗಳಿಯರೆಲ್ಲ ಕೂಡ ಬಂದುಬಿಟ್ಟು ವಿದ್ಯೆ ಹತ್ರ ಪೂಜೆಗೆ ತಯಾರಿನೆಲ್ಲ ನಡೆಸ್ತಾ ಇರ್ತಾರೆ. ಇಲ್ಲಿ ಪೂಜೆಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಕೋರೆ ಅಂದ್ಬಿಟ್ಟು ಅಂತ ಇದ್ರೆ, ನೀನೇ ನಮ್ಮ ವಿದ್ಯೆ ಪೂಜೆ ಆ ಬಿಟ್ಟು ಈ ಒಂದು ಗುಡಿಸಲೊಳಗೆ ಮಾಡ್ಕೊಂಡಿದ್ದೀವಿ ಅಂತಿದ್ರೆ ಎಲ್ಲಿ ಪೂಜೆ ಮಾಡಿದ್ರು ಏನಾಯ್ತು ಹಾಕೋರೆ, ಫಲ ಸಿಗಬೇಕು, ನಮ್ಮ ಸುಮಂಗಳಿತನ ಜಾಸ್ತಿ ಆಗಬೇಕು, ಗಟ್ಟಿ ಆಗಬೇಕು, ಅದೇ ತಾನೇ ನಮಗೂ ಬೇಕಾಗಿರೋದು ಅಂದ್ಬಿಟ್ಟು ಅಂತಾಳೆ. ಅದು ಕರೆಕ್ಟಾಗಿ ಹೇಳಿದೆಮ್ಮ, ಸರಿ ಅಂತಿದ್ರೆ ಇನ್ನೇನೇನು ಬೇಕು ನೋಡ್ರಿ ಹಾಕೋರೆ, ಏನೇನು ಬೇಕು ಎಲ್ಲನೂ ಕೂಡ ತಯಾರಿ ಮಾಡಿಕೊಳ್ಳಿ ಅಂತಿದ್ರೆ, ಸರಿ ಅಮ್ಮ ಕಳಸ ಕೊಡು, ಅದು ಕೊಡು, ಇದು ಕೊಡು ಅಂದ್ಬಿಟ್ಟು ಪೂಜೆಗೆ ಬಂದಿರೋ ಜನ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದರೆ, ಇನ್ನು ಈ ಕಡೆ ಹಟ್ಟಿಯಲ್ಲಿ ಮಾತ್ರ ಈ ಒಂದು ವಿನಂತಿ ಭದ್ರ ಮದುವೆಗೆ ಜೋರಾಗಿ ಮನೆಯಲ್ಲಿ ತಯಾರಿ ನಡೆಸ್ತಾ ಇರ್ತಾರೆ. ವಿನಂತಿ ಅಂತೂ ರೆಡಿ ಆಗ್ತಾ ಇರ್ತಾಳೆ ಮುದ್ದು ಗೊಂಬೆ ಥರ. ಇಲ್ಲಿ ಸಾವಿತ್ರಿ, ಅಪ್ಪ ದೇವ್ರೆ, ಈ ಮದುವೆ ಒಂದು ಆಗಿಬಿಡ್ಲಿ, ನನಗೆ ಅಷ್ಟೇ ಸಾಕು, ನನಗಂತೂ ಸಾಕಾಗಿದೆ ಈ ಒಂದು ಸಿಚುವೇಶನ್ ಎಲ್ಲ ತಡ್ಕೊಂಡು. ಆದಷ್ಟು ಬೇಗ ನಮ್ಮ ವಿನಂತಿ ಕೊಳ್ಳಿಗೆ ಭದ್ರ ತಾಳಿ ಕಟ್ಬಿಟ್ರೆ ಈ ಮನೆ ಅಧಿಕಾರ ಎಲ್ಲ ನಾನೇ ತೊಗೋಬೋದು ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಇನ್ನು ಪುರೋಹಿತರು ಕೂಡ ಬಂದು ಮಂತ್ರ ಎಲ್ಲ ಶುರು ಮಾಡ್ತಾರೆ. ಬೇಗ ಮಂತ್ರ ಎಲ್ಲ ಶುರು ಮಾಡಿ, ವಿನಂತಿ ಬೇಗ ರೆಡಿಯಾದ್ದೇನೆ ಅಂತ ರೂಮಿಗೆ ಬರ್ತಾರೆ. ಅಯ್ಯಯ್ಯೋ, ನನ್ನ ಮುದ್ದು ಗೊಂಬೆ ಥರ ರೆಡಿಯಾಗಿದೆ ಕಣೆ, ಎಷ್ಟು ಚೆಂದ ಕಾಣಿಸ್ತಿದೆ, ನನ್ನ ದೃಷ್ಟಿನೇ ತಾಗ್ತಾ ಇದೆ. ಚಿತ್ರ ಆದಷ್ಟು ಬೇಗ ರೆಡಿ ಮಾಡಮ್ಮ. ಆಯಿತು, ಬೇಗ ಶಾಸ್ತ್ರಗಳ ಶುರುವಾಗ್ಬಿಡುತ್ತೆ, ಮುಹೂರ್ತಕ್ಕೆ ಟೈಮ್ ಆಗಿಬಿಡುತ್ತೆ, ಬೇಗ ಒಳ್ಳೆ ಕರ್ಕೊಂಬ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅತ್ತೆ ಅಂತಾರೆ. ಇಲ್ಲಿ ಭದ್ರ ರೆಡಿಯಾಗಿರೋದೇ ಇದಿಲ್ಲ. ಇನ್ನು ಅಲ್ಲಿಗೆ ಬಂದೇ ಬಿಡ್ತಾಳೆ ವಿದ್ಯಾ. ಅರೆ ಗೌಡ್ರೆ, ಏನು ಯೋಚನೆ ಮಾಡ್ತಾ ಇದ್ರಾ ಅಂತಿದ್ರೆ, ಅದು ನಿನ್ನ ಹತ್ರ ಒಂದು ವಿಚಾರ ಕೇಳಬೇಕು. ಅವತ್ತು ಅಪ್ಪಗೆ ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹಾಕೋಕ್ಕೆ ಫೋನ್ ಮಾಡಿ ಹೇಳಿದಂತೆ, ಅವತ್ತು ನೀನು ಯಾರು ಫೋನ್ ತೊಗೊಂಡಿದ್ದೆ, ಲೋಕಿ ಫೋನ್ ಇಸ್ಕೊಂಡಿದ್ದೆ ಅಂದ್ಬಿಟ್ಟು ಅಂತಾರೆ. ಏನು ಲೋಕಿನ? ಅಯ್ಯೋ, ನಾನು ಯಾಕೆ ಆ ಲೋಕಿ ಗಿಕ್ಕಿ ಅಂತ ಯಾರು ಹಾಕಿದ್ರು ಫೋನ್ ತೊಗೊಳ್ಳಿ, ನಮ್ಮ ಹಟ್ಟಿಲಿ ಫೋನ್ ಇಲ್ವೇ, ನಮ್ಮ ಅಪ್ಪಂದು ಫೋನ್ ಇದೆ, ಅದರಿಂದನೇ ಮಾಡಿದ್ದು, ರಾತ್ರಿ 12 ಗಂಟೆಗೆ ಮಾಡಿದ್ದೆ. ಈಗೆಲ್ಲ ಆಯಿತು, ಅದರ ಶಿಕ್ಷೆ ಕೂಡ ಅನುಭವಿಸ್ತು, ಇನ್ಯಾಕೆ ಅದ್ರ ಬಗ್ಗೆ. ಸರಿ ನನಗೆ ಆಶೀರ್ವಾದ ಮಾಡಿ, ನಾನು ಹೊರಡ್ತೀನಿ, ಪೂಜೆಗೆ ಒತ್ತಾಗ್ತಿದೆ ಅಂದ್ಬಿಟ್ಟು ಅಲ್ಲಿಂದ ವಿದ್ಯೆ ಹೋಗ್ತಾಳೆ. ಹಾಗಾದರೆ ವಿದ್ಯೆಗೆ ಕ್ವಾಟ್ಲೆ ಹೇಳಿರ್ತಾಳೆ ಗೊತ್ತಾಯಿತು, ಲೋಕಿ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ಕ್ವಾಟ್ಲೆ ಅನುಮಾನ ಶುರುವಾಗಿದೆ. ಈ ಲೋಕಿ ಏನೇ ನಡೆಸ್ತಾ ಇದ್ದಾನೆ, ಮೊದಲು ತಿಳ್ಕೊಳ್ಬೇಕು ಅಂದ್ಬಿಟ್ಟು ಕ್ವಾಟ್ಲೆಗೆ ಫೋನ್ ಮಾಡಿಬಿಟ್ಟು ವಿದ್ಯೆಗೆ ಲೋಕಿ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ, ಮೊದಲು ಆ ಲೋಕಿ ಬಗ್ಗೆ ತಿಳ್ಕೊಳ್ಳೋ, ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ ಅಂತಬಿಟ್ಟು ಅಂತಾರೆ. ಸರಿ ಅಂತಮ್ಮ, ನೀನು ತಲೆ ಕೆಡಿಸ್ಕೊಬೇಡ ಅಂತಿದ್ರೆ, ಇಲ್ಲಿ ಈ ಒಂದು ರತ್ನ ಮನೆಗೆ ಈ ಒಂದು ಲೋಕಿ ಅಕ್ಕ ಮತ್ತು ಲೋಕಿ ಬಂದಿರ್ತಾರೆ. ಏನಕ್ಕ ನೀನು ಇಲ್ಲಿ ಕರ್ಕೊಂಬಂದಿದೆ ಅಂದರೆ, ಹೌದು ಕಣೋ, ಅವತ್ತು ನನ್ನ ತಲೆ ಸುತ್ತಿ ಬಂದಾಗ ಇವರೇ ನನ್ನ ಜೀವ ಕಾಪಾಡಿದ್ದು, ಅದಕ್ಕೆ ಇವ್ರನ್ನ ನೋಡಿಬಿಟ್ಟು ಥ್ಯಾಂಕ್ಸ್ ಅಲ್ಲ ಅಂತ ಮನೆಗೆ ಬಂದೆ ಅಷ್ಟೇ ಅಂದ್ಬಿಟ್ಟು ಅಂತಾರೆ. ಏನು ಇವರ ನಿನ್ನ ಕಾಪಾಡಿದ್ದು ಅಂದ್ಬಿಟ್ಟು ಲೋಕಿ ಶಾಕ್ ಆಗುತ್ತೆ. ಹೌದು ಕಂಡ್ಲ, ನನ್ನ ಪುನರ್ಜನ್ಮ ನೀಡಿದವರು ಇವರು, ಅವತ್ತು ಆಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಅಡ್ಮಿಟ್ ಮಾಡಿ ಗಂಡ ಐತಿ ತುಂಬಾ ಕಷ್ಟ ಅನುಭವಿಸು ಅಂದ್ಬಿಟ್ಟು ಅಂತಾರೆ. ಆಗ ಅಯ್ಯೋ, ಅದು ಮನುಷ್ಯರ ಕರ್ತವ್ಯ ಬಿಡಮ್ಮ ಅಂದ್ಬಿಟ್ಟು ರತ್ನ ಅಲ್ಲೆಲ್ಲರಿಗೂ ಕೂಡ ನೀರೆಲ್ಲ ಕೊಡ್ತಾಳೆ. ಸರಿ, ಅಯ್ಯೋ ಇವ್ರು ನಮಗೆ ಇಷ್ಟು ಒಳ್ಳೇದೆಲ್ಲ ಬಯಸ್ತಾರೆ, ಇವ್ರ ಮಗಳೇ ನಾನು ಅನ್ಯಾಯ ಮಾಡೋಕೆ ಹೊರಟಿದ್ದೀನಿ, ಛೇ ಆ ರೀತಿ ಆಗಬಾರ್ದು, ನಾನು ವಿದ್ಯಾ ಜೀವನ ಕಾಪಾಡಲೇಬೇಕು, ಆ ಒಂದು ಸಾವಿತ್ರಿ ಮತ್ತು ವಿನಂತಿಗೂ ಕೂಡ ಬಯಲು ಮಾಡಬೇಕು ಅಂದ್ಬಿಟ್ಟು, ಅಕ್ಕ ನೀನು ಇಲ್ಲಿಂದ ಬೇಗ ಹೊರಟೋಗೆ, ನನಗೆ ಕೆಲಸ ಇದೆ ಅಂದ್ಬಿಟ್ಟು ಲೋಕಿ ಅಲ್ಲಿಂದ ಹೊರಟೋಗ್ತಾರೆ. ಏನೋ ಆಯಿತು ನಿನಗೆ ಅಂತಿದ್ರೆ, ಏನೂ ಇಲ್ಲ ಅಕ್ಕ, ಅರ್ಜೆಂಟಾಗಿ ಕೆಲಸ ಬಂತು ಅಂದ್ಬಿಟ್ಟು ಲೋಕಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ಇಲ್ಲಿ ಕ್ವಾಟ್ಲಾಗೆ ಅನುಮಾನ ಶುರುವಾಗುತ್ತೆ. ಆ ಲೋಕಿ ಎಲ್ಲೇ ಇರಲಿ, ಅವನು ಮೊದಲು ಮನೆಗೆ ಕರ್ಕೊಂಬರ್ಬೇಕು, ಅವನು ಸಟ್ಟ ಬಾಯಿ ಬಿಡಿಸ್ಬೇಕು, ಏನಾಯಿತು ಅಂತಂದ್ಬಿಟ್ಟು ಅಂತ ಇರ್ತಾರೆ. ಇತ್ತ ಮಾತ್ರ ಭದ್ರ ಬೇಗ ಬಾ ಇಷ್ಟೊತ್ತು ಅಂದ್ಬಿಟ್ಟು ಇಲ್ಲೆಲ್ಲರೂ ರೆಡಿ ಆಗ್ತಾ ಇರ್ತಾರೆ. ಕರಿತಾ ಇರ್ತಾಳೆ ಸಾವಿತ್ರಿ. ಅಣ್ಣ ಏನಣ್ಣ ನಿನ್ನ ಮಗ ಇಷ್ಟೊತ್ತಾದರೂ ಬರ್ತಾನೆ ಇಲ್ಲ ನೋಡು, ನಾವು ವಿನಂತಿ ರೆಡಿಯಾಗಿ ಬಂದೇ ಬಿಟ್ಲು ಅಂದ್ಬಿಟ್ಟು ಅಂತಾರೆ. ಮೋನು ಇನ್ನೆಷ್ಟೊತ್ತಂತ ಇವನು ರೆಡಿಯಾಕೆ, ನನಗೆ ಸುಮ್ಮನೆ ತೆರೆ ತಿನ್ಬೇಡ, ಇಲ್ಲಿಗೆ ತೆರೆ ಚಿಟ್ಟಿಡ್ತಾ ಇದೆ, ಹೋಗು ಮೊದಲು ಬೇಗ ಕರ್ಕೊಂಬ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು, ಏನಿಲ್ಲ ನೀನು ಇನ್ನೂ ರೆಡಿಯಾಗಿ ಬಾ, ಅಲ್ಲಿ ನಿಮ್ಮಪ್ಪಯ್ಯ ನಿನ್ನ ಮೇಲೆ ಸಾನೆ ಕೋಪ ಮಾಡ್ಕೊಂಡಿದ್ದಾರೆ, ಬೇಗ ಬಂದ್ಬಿಡು ಅಂದ್ಬಿಟ್ಟು ಕರೀತಾರೆ. ಇಲ್ಲವಾ ನಾನು ಬರಲ್ಲ ಅಂದ್ಬಿಟ್ಟು ಈ ಭದ್ರ ಅಂತಾನೆ. ಯಾಕೋ ಈ ರೀತಿ ಮಾಡ್ತಿದ್ಯಾ, ಸುಮ್ಮನೆ ಬಾ, ನಿಮ್ಮಪ್ಪ ಆಲ್ರೆಡಿ ಕೋಪದಲ್ಲಿದ್ದಾರೆ, ಮತ್ತೆ ಈಗ ಬರಲ್ಲ ಅದು ಇದು ಅಂತಂದರೆ ಕೂಗಾಡ್ತಾರೆ, ಏನೇ ಇದ್ರು ಆ ದೇವ್ರು ನೋಡ್ಕೊಳ್ತಾನೆ. ವಿದ್ಯಾ ಈ ಸುಮಂಗ್ಳೂರು ವ್ರತ ಮಾಡ್ತಾ ಇದ್ದಾಳೆ, ಆ ದೇವರೇ ಅವಳಿಗೆ ಕಾಯಬೇಕು, ಬಾ ನೀನು ಅಂದ್ಬಿಟ್ಟು ಮೋನು ಕರ್ಕೊಂಬರ್ತಾಳೆ. ಇನ್ನು ಇತ್ತ ಶಾಸ್ತ್ರ ಎಲ್ಲ ಶುರು ಮಾಡಿಬಿಡ್ತಾರೆ. ಅಯ್ಯೋ ಪುರೋಹಿತರೆ, ಮೊದಲು ಮುಹೂರ್ತ ಮೀರೋಗ್ಬಿಡುತ್ತೆ, ಮೊದಲು ತಾಳಿ ಕಟ್ಟಿಸಿ ಅಂದ್ಬಿಟ್ಟು ಇಲ್ಲಿ ಅರ್ಜೆಂಟ್ ಮಾಡ್ತಾ ಇರ್ತಾಳೆ ಸಾವಿತ್ರಿ. ಅದೇ ಏನಾಯಿತು ಈಶ್ವರಿ ಹೇಳ್ತಾ ಇರ್ತಾಳೆ. ಸಾವಿತ್ರಿ ಸಮಾಧಾನ ಮಾಡ್ಕೊ, ಅವ್ರಿಗೆ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಬಿಟ್ಬಿಡು, ಅಲ್ಲ ಒಳ್ಳೆ ಮೂರ್ತಿಗೆ ತಾಳಿ ಕಟ್ಸೋದು, ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಆಗಲ್ಲ ಅದಕ್ಕೆ, ಅದು ಮುಹೂರ್ತ ಮೀರೋಗಿ ಬರ್ತಲ್ವಾ, ಒಳ್ಳೆ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ರೆ ಗಂಡ ಹೆಂಡತಿ ಸುಖವಾಗಿ ಚೆನ್ನಾಗಿ ನೆಮ್ಮದಿಯಾಗಿರ್ತಾರೆ, ಅದಕ್ಕೆ ಮುಹೂರ್ತಕ್ಕೆಲ್ಲ ತಡ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ.
ಅಯ್ಯೋ ಪುರೋಹಿತರೆ, ನೀವು ಶುರು ಮಾಡಿ ಬೇಗ ಬೇಗ ತಾಳಿ ಕಟ್ಸಿರಿ ಅಂದ್ಬಿಟ್ಟು ಅಂತಾರೆ. ಸರಿ ಅಮ್ಮ, ನೀನು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ತಗೋಯ್ಯ ತಾಳಿ ತಗೋ, ಆ ಹುಡುಗಿ ಕೊರಡಿಗೆ 3 ಗಂಟೆ ಹಾಕು ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಭದ್ರ ಇನ್ನೇನು ತಾಳಿ ತೊಗೊಳ್ತಾನೆ. ಇಲ್ಲಿ ಈಶ್ವರಿ ಮತ್ತು ವಿನಂತಿ ಫುಲ್ಲು ಖುಷಿ ಆಗ್ತಾ ಇರ್ತಾರೆ. ಇನ್ನೇನು ನನ್ನ ಮಗಳ ಕೊರಳಿಗೆ ತಾಳಿ ಬಿದ್ದೇ ಬಿಡ್ತು, ಈ ಮದುವೆ ಹಾಗೆ ಹೋಯ್ತು ಅಂದ್ಕೊಳ್ಳೋಷ್ಟರಲ್ಲಿ ನಿಲ್ಲಿಸಿ ಅಂದ್ಬಿಟ್ಟು ಲೋಕಿ ಹೊರಗಡೆಯಿಂದ ಎಂಟ್ರಿ ಕೊಡ್ತಾನೆ. ಆಗ ಏನಾಯಿತು ಅಂದ್ಬಿಟ್ಟು ಎಲ್ಲರೂ ಶಾಕಲ್ಲಿ ಹೊರಗಡೆನೇ ನೋಡ್ತಾ ಇದ್ದರೆ ಆಗ ಅಲ್ಲಿಗೆ ಲೋಕಿ ಬಂದ್ಬಿಟ್ಟು ಇಲ್ಲ ಇಲ್ಲ ಅಣ್ಣ, ನೀನು ಈ ಕೊಳ್ಳಿ ತಾಳಿ ಕಟ್ಬೇಡ, ಅವ್ಳು ಮೋಸಗಾತಿ ಅಂದ್ಬಿಟ್ಟು ಅಂತಾರೆ. ಏನೋ ಹೇಳ್ತಿದ್ದೆ ನೀನು, ಕರೆಕ್ಟಾಗಿ ಮಾತಾಡೋ ಅಂದ್ಬಿಟ್ಟು ಅಂತಾರೆ. ಸಾವಿತ್ರಿ ಮುಗಿತು ನಿನಗೆ, ತಗೊಳಕ್ಕೊಂಬಿಟ್ಟೆ, ಯಾಕೋ ನೀನು ಇಲ್ಲಿಗೆ ಬಂದಿದ್ಯಾ, ಅಲ್ಲ ಏನು ಬೇಕಿತ್ತು ನಿನಗೆ ಅಂದ್ಬಿಟ್ಟು ಅಂತ ಇರ್ತಾರೆ. ಸಾಕು ಸುಂದರಿ, ನೀವು ಕೊಟ್ಟಿದ್ದೆ ಸಾಕು, ನಿಮ್ಮ ಮಾತು ಕೇಳಿಕೊಂಡು ಪಾಪ ವಿದ್ಯಾ ಅಕ್ಕ ಮತ್ತು ಭದ್ರಾ ಅಣ್ಣನ ಜೀವನನೇ ನಾಶ ಮಾಡೋಕೆ ಕೊಟ್ಟಿದ್ದೆ ನಾನು ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತೀರಿ ನೀವು ಅಂತಿದ್ರೆ, ಹೌದು ವಿದ್ಯಾ ಅಕ್ಕ ಪಾಪ ನೀವು ಹೊಟ್ಟೆಯಿಂದ ಹೊರಗಡೆ ಹಾಕಿದ್ರಾ, ಆದರೆ ತಪ್ಪು ಮಾಡಿದ್ದು ವಿದ್ಯಾ ಅಕ್ಕಲ್ಲ. ಅವತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕೇಸ್ ಕೊಟ್ಟಿದ್ದು ವಿದ್ಯಾ ಅಕ್ಕಲ್ಲ. ನನ್ನ ಫೋನಿಂದ ಫೋನ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ನೀವು ಜೈಲಲ್ಲಿ ಥರ ಮಾಡಿದ್ದು ಇವ್ರು ಕುತ್ಕೊಂಡಿದ್ದಾರಲ್ವ ವಿನಂತಿ, ಇವಳೇನೇ ಕಾರಣ ಅಂದ್ಬಿಟ್ಟು ಇಲ್ಲಿ ಸತ್ಯ ಹೇಳ್ತಾನೆ ಲೋಕಿ. ಏನೋ ಹೇಳ್ತಿದ್ಯಾ, ಅಲ್ಲ ಕೊಡ ನೀನು ಯಾರಂತ ನನಗೆ ಗೊತ್ತಿಲ್ಲ, ಏನೋ ಇಲ್ಲಿ ಬಂದು ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ ಅಂದ್ಬಿಟ್ಟು ಇಲ್ಲಿ ಸಾವಿತ್ರಿ ವಿನಂತಿ ಕೂಗಾಡ್ತಾರೆ. ಆಗ ಏನು ಸತ್ಯ ಗೊತ್ತಿಲ್ವಾ, ಸರಿ ನೀವು ಹೀಗೆ ಮಾಡ್ತಂತ ಸಂದಾಗೆ ಗೊತ್ತಿತ್ತು, ನೋಡಿ ನೀವು ಒಡವೆನ ಅಂದ್ಬಿಟ್ಟು ಅಂತಾರೆ. ಆಗ ಶಿವರಾಮೇಗೌಡರು ಆ ಒಡವೆ ನೋಡಿ, ಮೋನ ಈ ಒಡವೆ ನೀವೇನೇನೆ ಅಂತಿದ್ರೆ, ಹೌದು ರೀ ಮೊನ್ನೆಯಿಂದಲೇ ಒಡವೆ ಕಳೆದೋಗಿದೆ, ಎಲ್ಲಿದೆ ಅಂತ ಸುತ್ತಾನೆ ಹುಡುಕಿದೆ, ಆದರೆ ಎಲ್ಲಿನೂ ಸಿಗಲೇ ಇಲ್ಲ. ಅದಕ್ಕೆ ಈ ವಿಚಾರ ಮತ್ತೆ ಮೊನ್ನೆಯವ್ರಿಗೆ ಗೊತ್ತಾದರೆ ಈಗಾಗಲೇ ತುಂಬಾ ಸಮಸ್ಯೆ ಇದೆ, ಯಾಕೆ ಬಿಡು ಅಂತ ಸುಮ್ಮನೆ ಆಗಿಬಿಟ್ರೆ ರೀ ಅಂದ್ಬಿಟ್ಟು ಇಲ್ಲಿ ಮನು ಅಂತಾಳೆ. ಆಗ ಏನು ಈಗಾದರೂ ಗೊತ್ತಾಯ್ತಲ್ವ ಸಾವಿತ್ರಿ, ಇದರಿಂದ ನೀನೇ ಇರೋದು ಅಂತಂದ್ಬಿಟ್ಟು ಇಲ್ಲಿ ಈಶ್ವರಿ ತಿರುಗಿ ಬಿಡ್ತಾಳೆ. ಅದಕ್ಕೆ ಏನು ಹೇಳ್ತೀರಿ ನೀವು ಅಂತಿದ್ರೆ, ಹೌದು ಆ ಲೋಕನೇ ಎಲ್ಲ ಸತ್ಯ ಬಾಯ್ಬಿಡ್ತೇನೆ, ಇನ್ನೇನೈತೆ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಅಂತಾರೆ. ಆಗ ಈ ವೀರಭದ್ರ ನೋಡ್ದೇನೆ ಅಪ್ಪಯ್ಯ, ಇಂಥೆಲ್ಲ ಕುತಂತ್ರಗಳು ಮನೆಯಲ್ಲೇ ಇದ್ಕೊಂಡು ನಮಗೆ ಮೋಸ ಮಾಡೋಕೊಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ, ಇಂಥವ್ರನ್ನ ನಾವು ನಂಬೋದೇ, ಚೇಚೆ ಇಂಥವ್ರ ಮನೆ ಇಟ್ಕೊಂಡು ನಾವು ಸರ್ವನಾಶ ಮಾಡ್ತಾಯಿದ್ವಿ ಅಂದ್ಬಿಟ್ಟು ಮನೇನ ಅಂತ ಹೇಳ್ತಿರ್ತಾನೆ ಭದ್ರ. ಆಗ ಅವ್ರು ಲೋಕಿ, ಹೌದು ವಿದ್ಯಾ ಅಕ್ಕ ಏನೂ ತಪ್ಪು ಮಾಡಿಲ್ಲ, ಇವರು ತುಂಬಾ ಕೆಟ್ಟವರು ಅಂದ್ಬಿಟ್ಟು ಸತ್ಯ ಬಾಯ್ಬಿಟ್ಟೇ ಬಿಡ್ತಾನೆ. ಆಗ ಅಯ್ಯೋ ಈಗ ಏನಾಗಲಿ ಮುಹೂರ್ತ ಟೈಮ್ ಆಗ್ತಿದೆ, ಭದ್ರ ಮೊದಲು ನಾನು ವಿನಂತಿ ಕೊಡೋಕೆ ತಾಳಿ ಕಟ್ಟೋ, ಇಲ್ಲಾಂದರೆ ನಮ್ಮ ವಿನಂತಿ ಜೀವನ ಸರ್ವನಾಶ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಏನು ನಾನು ಅವ್ರಿಗೆ ತಾಳಿ ಕಟ್ಟೋದ, ಇಲ್ಲ ಯಾವುದೇ ಕಾರಣಕ್ಕೂ ತಾಳಿ ಕಟ್ಟಲ್ಲ ಅಂದ್ಬಿಟ್ಟು ಭದ್ರ ಹಠ ಮಾಡ್ತಾನೆ. ಅಣ್ಣ ನೀನಾದರೂ ಹೇಳೋಣ, ಪಾಪ ನನ್ನ ಮಗಳು ಮಂಟಪದಲ್ಲಿ ಕೂತ್ಕೊಂಡಿದ್ದಾಳೆ, ಈ ರೀತಿ ಹಸಮಣೆ ಎದ್ಮೇಲೆ ಕೂತ್ಕೊಂಡ್ಮೇಲೆ ಎದ್ದೊಳಕ್ಕೆ ಹೋಗ್ಬಾರ್ದು, ಮುದ್ದೆ ಕಂಕಣ ಬಗ್ಗೆ ಸಿಗಲ್ಲ, ಅರ್ಥ ಮಾಡ್ಕೋಣ ಅಂತಿದ್ರೆ, ಇಲ್ಲ ಚಾನ್ಸೇ ಇಲ್ಲ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ನೀವೇನೋ ಮತ್ತೆ ಇದರ ಮಸಲತ್ ಮಾಡಿರ್ಬೋದು ಅಂದ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಅಂತಾರೆ. ಅಯ್ಯೋ ನಾವೇ ಮಸಲತ್ ಮಾಡಿದ್ವಿ, ಯಾವುದೇ ರೀತಿ ಮಸಲತ್ ಮಾಡಿಲ್ಲ ಅಂತಿದ್ರೆ, ಓಹೋ ನಮಗೆ ಗೊತ್ತಿಲ್ವಾ ನೀವೇನು ಅಂತ. ಅಪ್ಪಯ್ಯ ಇವ್ರ ಮಾತು ನಂಬೋಕೋಬೇಡ, ನಮ್ಮ ಮಮ್ಮಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ಸರಿಯೇ, ಅಲ್ಲಪ್ಪಯ್ಯ ನಾನು ವಿದ್ಯೆ ತಪ್ಪು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಅಟ್ಟಿಲಿ ಬಿಸಾಕಿದ್ದೀನಿ, ನೀನು ಜೈಲಿಗೆ ಹೋದ್ರಿಂದ ನಿನ್ನ ಮೇಲೆ ಎಷ್ಟೆಲ್ಲ ಪ್ರೀತಿ ಅಂಥದ್ರಲ್ಲಿ ನಿನ್ನೆ ಜೈಲಿಗೆ ಹಾಕಿದ್ದು ಇವರು ಅಂತ ಗೊತ್ತಾದರೆ ಇಂಥ ಕೊರಳಿಗೆ ತಾಳಿ ಕೊಟ್ಟದೆ ನನ್ನ ಕೈಲಿ ಆಗಲ್ಲ ಅಪ್ಪಯ್ಯ ಅಂದ್ಬಿಟ್ಟು ಇಲ್ಲಿ ಭದ್ರ ತಿರುಗಿ ಬಿಡ್ತಾರೆ. ಆಗ ಹೌದು ಏನಿವಾಗ ಇದಕ್ಕೆ ಮದುವೆ ಆಗಲ್ಲ, ಹೌದು ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು, ಏನು ವಿದ್ಯಾ ಮದುವೆ ಆಗಬಾರ್ದು, ನಾವು ಯಾವತ್ತೇ ಇದ್ದರು ಭದ್ರ ಮತ್ತು ನಾವು ವಿನಂತಿ ಮದುವೆ ಆಗ್ಬೇಕಂತ ಎಲ್ಲ ಆಸೆ ಇದ್ವಿ, ಆದರೆ ಆ ಮೂರಡೆ ಬಂದುಬಿಟ್ಟು ಫೈನಲಿ ಇಲ್ಲಿ ಮದುವೆ ಹಾಕಿ ನಿಂತ್ಕೊಂಡ್ಬಿಟ್ರು. ಅದಕ್ಕೆ ಕೋಪ ಬಂದುಬಿಟ್ಟು ಇಲ್ಲಿ ಈ ರೀತಿ ಮಾಡಿದ್ವಿ. ಅದೇ ರೀತಿ ಈಗ ನನ್ನ ಮಗಳು ಕೂಡ ಇನ್ನೂ ಪತಿ ಬರ್ತಾನೆ, ಅವಳಲ್ಲಿ ಏನೂ ಆಗೇ ಇಲ್ಲ, ನೀನೇನು ತಪ್ಪು ಮಾಡಿಲ್ಲ, ಆದರೆ ಈ ಮನೆ ಸೊಸೆ ಆಗಬೇಕು ಅನ್ನೋ ಮಗಳು, ಅದೇ ನನ್ನ ಆಸೆ, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ದು ಏನಿವಾಗ ಅಂದ್ಬಿಟ್ಟು ಸಾವಿತ್ರಿ ಕೋಪದಲ್ಲಿ ಸತ್ಯನ ಬಾಯಿ ಬಿಡ್ತಾಳೆ. ಇಲ್ಲಿ ಶಿವರಾಮೇಗೌಡರಿಗೆ ಕೋಪ ನೆತ್ತಿಗಿರುತ್ತೆ. ನೀನು ಈ ರೀತಿ ಮೋಸ ಮಾಡಿದೆ ಅಂತ ಅಂದ್ಕೊಂಡಿದ್ರೆ ಸಾವಿತ್ರಿ, ಮೊದಲು ನಡೀಲಿಂದ ಅಂದ್ಬಿಟ್ಟು ಮನೆಯಿಂದ ಆಚೆ ಆಗ್ತಿದ್ರೆ, ಅಣ್ಣ ಬಿಟ್ಬಿಡು, ಏನೋ ತಪ್ಪಾಯಿತು ಪ್ಲೀಸ್ ಈ ರೀತಿ ಮಾಡಬೇಡ ಅಂದ್ಬಿಟ್ಟು ಬೇಡ್ಕೊಳ್ತಾಳೆ. ಏನು ನಿಮ್ಮಂಥವ್ರಿಗೆ ಮತ್ತೆ ಚಾನ್ಸ್ ಕೊಟ್ಟರೆ ಹಾಳಾಗೋದು ನನ್ನ ಮಗನ ಜೀವನನೇ, ನಿಮ್ಮಂಥವ್ರಿಗೆ ಚಾನ್ಸ್ ಕೊಡೋಕ್ಕೆ ಹೋಗ್ಬಾರ್ದು, ಮೊದಲು ಭದ್ರ ಏನು ನೋಡ್ತಿದ್ಯಾ, ಮೊದಲು ಅವ್ರನ್ನ ಆಚೆ ಹಾಕೊಂಡ್ಬಿಟ್ಟು ಅಂತಾರೆ. ಆಗ ಅಣ್ಣ ತಪ್ಪಾಯಿತು ಅದಕ್ಕೆ ನೀನಾದರೂ ಹೇಳು ಅಂದ್ಬಿಟ್ಟು ಬೇಡ್ಕೊಳ್ತಾ ಇದ್ರೆ, ಆಗ ನೀವು ಎಷ್ಟೆಲ್ಲ ಮೋಸ ಮಾಡಿಬಿಟ್ರೆ ಅಂದ್ಬಿಟ್ಟು ವಿದ್ಯೆನ ಕರೀತಾರೆ. ವಿದ್ಯೆ ಸುಮಂಗಳ ಪೂಜೆ ಎಲ್ಲ ಮುಗಿದೋಗುತ್ತೆ, ಎಲ್ಲರಿಗೂ ಇಲ್ಲಿ ಮಂಗಳಾರತಿ ಎಲ್ಲ ಕೊಡ್ತಾಳೆ. ಫೈನಲಿ ದೇವರು ವರ ಕೊಟ್ಟೇ ಬಿಡ್ತಾರೆ. ಇಲ್ಲಿ ವಿದ್ಯೆನ ಕರ್ಕೊಂಬರೋಕ್ಕೆ ಶಿವರಾಮೇಗೌಡರು ತನ್ನ ಅಟ್ಟಿಗೆ ಬರ್ತಾರೆ. ಬನ್ನಿ ಮಾವಯ್ಯ ಪೂಜೆಗೆ ಆಶೀರ್ವಾದ ತೊಗೊತಿದ್ರೆ, ಬಾಮ ನೀನು ನಮ್ಮನೆ ಸೊಸೆ, ನೀನೇನು ತಪ್ಪು ಮಾಡಿದೆ ಅಂತ ಗೊತ್ತಾಯಿತು ಅಂದ್ಬಿಟ್ಟು ಇಲ್ಲಿ ವಿದ್ಯೆನ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡೇ ಬಿಡ್ತಾರೆ. ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಮುಖೋಡ ಬಯಲಾಗಿ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ. ವಿದ್ಯೆ ಮತ್ತು ಭದ್ರನ ಒಂದು ಮಾಡೇ ಬಿಡ್ತಾರೆ ಶಿವರಾಮೇಗೌಡರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.